ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ಹಂಪಿನಕಟ್ಟೆ ಶಾಲೆ ಇದೆ. ಹಂಪಿನಕಟ್ಟೆ ಶಾಲೆ ತಾಲೂಕಿಗೆ 2 ಬಾರಿ ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಅದು SSLCಯಲ್ಲಿ ಅಂತಕ್ಕಂಥದ್ದನ್ನು ಮರಿಬಾರ್ದು. ಈ ಒಂದು ಶಾಲೆಗೆ ಇದೆಂಥ ದುಸ್ಥಿತಿ ಅಂತೇಳಿ ಹೇಳೋದಾದರೆ 8, 9, 10 ಇನ್ನೂ ಕೂಡ ಪ್ರೈಮರಿ ಶಾಲೆಯಲ್ಲೇ ನಡೀತಾ ಇರತಕ್ಕಂತಹ ದುಸ್ಥಿತಿ ಇಲ್ಲಿ ಬಂದೊದಗಿದೆ. ಏನೋ ಹಂಪಿನಕಟ್ಟೆ, ವೆಂಕಟಾಪುರ, ಐನಹಳ್ಳಿ ಸೇರಿದಂತೆ ಮರಮ್ನಳ್ಳಿಯಿಂದ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅಂತಕ್ಕಂತಹ ಮಾಹಿತಿ ಇರ್ತಕ್ಕಂಥದ್ದು. ಉತ್ತಮ ಟೀಚಿಂಗ್ ಇದೆ, ಉತ್ತಮ ಶಿಕ್ಷಕರಿದ್ದಾರೆ. ಆದರೆ ಕೊಠಡಿಗಳ ಸಮಸ್ಯೆ ಮತ್ತು ಶೌಚಾಲಯದ ಸಮಸ್ಯೆ ಮತ್ತು ಬೇರೆ ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇಲ್ಲಿ ಒಂದು ಜನ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಸರ್ ಇಲ್ಲಿ? ಸರ್, ಮೊದಲನೇದಾಗಿ 2014ರಿಂದ ಹೈಸ್ಕೂಲ್ ಸ್ಟಾರ್ಟ್ ಆಯ್ತು ಸರ್. ನಮ್ಮ ಈ ಸ್ಕೂಲಲ್ಲಿ 14ರಿಂದ ನಾವು ಪ್ರೈಮರಿಯಲ್ಲೇ ಪಾಠ ಮಾಡ್ತಿದ್ದಾರೆ ಸರ್. ಪ್ರತ್ಯೇಕವಾದಂಥ ಕೊಠಡಿಗಳಿಲ್ಲ. 8, 9 SLCಗೆ ಪ್ರೈಮರಿ ಸ್ಕೂಲಲ್ಲೇ ಅವರು 3 ರೂಮ್ಗಳನ್ನು ಕೊಟ್ಟಿದ್ದಾರೆ ಸರ್. ಪ್ರತ್ಯೇಕವಾಗಿ ಅಂತೂ ಇಲ್ಲ ಇಲ್ಲಿವರೆಗೂ. 13, 12 ವರ್ಷ ಆಯ್ತು ಸರ್ ಈಗ. ಆಮೇಲೆ ಅದ್ರ ಜೊತೆಗೆ ಟೋಟಲಾಗಿ LKG ಮತ್ತು UKGಯಿಂದ ಹಿಡಿದು SLCವರೆಗೂ 728 ಹುಡುಗರಿದ್ದಾರೆ ಸರ್ ಟೋಟಲ್. ಈ 728 ಹುಡುಗರು ಪ್ರೈಮರಿ ಸ್ಕೂಲಲ್ಲಿ ಇರ್ತಕ್ಕಂಥ 2 ಶೌಚಾಲಯನ ಕೂಡ ಈಗಲೂ ಯೂಸ್ ಮಾಡ್ತಾಯಿದ್ದೀವಿ ಸರ್. ಒಂದು ವಿದ್ಯಾರ್ಥಿನಿಯರಿಗೆ ಮತ್ತು ಟೀಚರ್ಸ್ಗಳಿಗೆ, ಒಬ್ಬ ವಿದ್ಯಾರ್ಥಿಗಳಿಗೆ, ಇನ್ನು ಮೇಸ್ಟ್ಗಳಿಗೆ ಅಂತ ಕ್ಯೂವಲ್ಲಿ ಹೋಗ್ತಾರೆ ಸರ್ ಈಗ ಕೂಡ ಶೌಚಾಲಯಕ್ಕೆ. ಅದನ್ನು ಇಲ್ಲಿ ವಾಸ್ತವ ನೋಡ್ಬೋದು ಸರ್. ನಮ್ಮ ಸ್ಕೂಲಿನ ಎಜುಕೇಷನಲ್ಲಿ ಮಾತಾಡೋ 2ನೇ ಮಾತೇ ಇಲ್ಲ ಸರ್. ಒಳ್ಳೆ ಚೆನ್ನಾಗಿದೆ ಟೀಚಿಂಗ್ ಎಲ್ಲ. ವ್ಯಾಸಿನಕೇರಿ, ಐನಹಳ್ಳಿ, ಮರೇಮಹಳ್ಳಿಯಿಂದ ಮತ್ತು ವೆಂಕಟಾಪುರ ಎಲ್ಲ ಟೋಟಲಾಗಿ ಹುಡುಗರು ಇಲ್ಲೇ ಬರ್ತಾರೆ ಸರ್. ಅದು ಇನ್ಕ್ಲೂಡಿಂಗ್ ಮತ್ತು ಇಲ್ಲಿ ಟೀಚರ್ಸ್ ಮಕ್ಕಳೆಲ್ಲ ಇಲ್ಲೇ ಕೂಡ ಅಡ್ಮಿಷನ್ ಆಗಿ ಅಷ್ಟು ಒಳ್ಳೆ ಟೀಚಿಂಗ್ ಇದೆ ಸರ್ ಇಲ್ಲಿ. ಹಂಗಾಗಿ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಮಾತ್ರ ಭಾಳ ಕುಂಠಿತ ಇದೆ ಸರ್. ಅಂಬರೀಷ್ ಗೌಡ್ರು ಅಂತ ಊರಿನ ಯಜಮಾನ್ರು ಸರ್, ಅವರು ಊರಿನ ಗೌಡ್ರು, ಅವರು 1 ಎಕರೆ ಜಾಗವನ್ನು ದಾನ ಕೊಟ್ಟರು ಸರ್. ಅಲ್ಲಿ ಕೊಠಡಿಗಳ ನಿರ್ಮಾಣ ಇನ್ನೂ ಆಗಿಲ್ಲ ಸರ್. ಅದು ಅರ್ಧಕ್ಕೆ ನಿಂತ್ಕೊಂಡು ಹೋಗಿದೆ. ಹಂಗಾಗಿ ಇಲ್ಲಿ ಪ್ರೈಮರಿಲಿ ಕೂಡ ಈಗ ನಮ್ಮ ಹುಡುಗರು ಓದ್ತಕ್ಕಂಥದ್ದು ಈಗಲೂ ಕೂಡ ನೀವು ವಾಸ್ತವವಾಗಿ ನೋಡ್ಬೋದು ಸರ್. ಇದನ್ನು ಇದಿಷ್ಟು ಗ್ರಾಮಸ್ಥರ ಮಾತುಗಳು. ಅದ್ಭುತ ಶಿಕ್ಷಣ ಇದೆ, ಅದ್ಭುತ ಕಲಿಕೆ ಇದೆ, ಅದ್ಭುತ ಟೀಚರ್ಸ್ ಇದ್ದಾರೆ. ಆದರೆ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಕೊಠಡಿಗಳ ಕೊರತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ಹಂಪಿನಕಟ್ಟೆ ಶಾಲೆ ಇದೆ. ಹಂಪಿನಕಟ್ಟೆ ಶಾಲೆ ತಾಲೂಕಿಗೆ 2 ಬಾರಿ ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು. ಅದು SSLCಯಲ್ಲಿ ಅಂತಕ್ಕಂಥದ್ದನ್ನು ಮರಿಬಾರ್ದು. ಈ ಒಂದು ಶಾಲೆಗೆ ಇದೆಂಥ ದುಸ್ಥಿತಿ ಅಂತೇಳಿ ಹೇಳೋದಾದರೆ 8, 9, 10 ಇನ್ನೂ ಕೂಡ ಪ್ರೈಮರಿ ಶಾಲೆಯಲ್ಲೇ ನಡೀತಾ ಇರತಕ್ಕಂತಹ ದುಸ್ಥಿತಿ ಇಲ್ಲಿ ಬಂದೊದಗಿದೆ. ಏನೋ ಹಂಪಿನಕಟ್ಟೆ, ವೆಂಕಟಾಪುರ, ಐನಹಳ್ಳಿ ಸೇರಿದಂತೆ ಮರಮ್ನಳ್ಳಿಯಿಂದ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅಂತಕ್ಕಂತಹ ಮಾಹಿತಿ ಇರ್ತಕ್ಕಂಥದ್ದು. ಉತ್ತಮ ಟೀಚಿಂಗ್ ಇದೆ, ಉತ್ತಮ ಶಿಕ್ಷಕರಿದ್ದಾರೆ. ಆದರೆ ಕೊಠಡಿಗಳ ಸಮಸ್ಯೆ ಮತ್ತು ಶೌಚಾಲಯದ ಸಮಸ್ಯೆ ಮತ್ತು ಬೇರೆ ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇಲ್ಲಿ ಒಂದು ಜನ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಸರ್ ಇಲ್ಲಿ? ಸರ್, ಮೊದಲನೇದಾಗಿ 2014ರಿಂದ ಹೈಸ್ಕೂಲ್ ಸ್ಟಾರ್ಟ್ ಆಯ್ತು ಸರ್. ನಮ್ಮ ಈ ಸ್ಕೂಲಲ್ಲಿ 14ರಿಂದ ನಾವು ಪ್ರೈಮರಿಯಲ್ಲೇ ಪಾಠ ಮಾಡ್ತಿದ್ದಾರೆ ಸರ್. ಪ್ರತ್ಯೇಕವಾದಂಥ ಕೊಠಡಿಗಳಿಲ್ಲ. 8, 9 SLCಗೆ ಪ್ರೈಮರಿ ಸ್ಕೂಲಲ್ಲೇ ಅವರು 3 ರೂಮ್ಗಳನ್ನು ಕೊಟ್ಟಿದ್ದಾರೆ ಸರ್. ಪ್ರತ್ಯೇಕವಾಗಿ ಅಂತೂ ಇಲ್ಲ ಇಲ್ಲಿವರೆಗೂ. 13, 12 ವರ್ಷ ಆಯ್ತು ಸರ್ ಈಗ. ಆಮೇಲೆ ಅದ್ರ ಜೊತೆಗೆ ಟೋಟಲಾಗಿ LKG ಮತ್ತು UKGಯಿಂದ ಹಿಡಿದು SLCವರೆಗೂ 728 ಹುಡುಗರಿದ್ದಾರೆ ಸರ್ ಟೋಟಲ್. ಈ 728 ಹುಡುಗರು ಪ್ರೈಮರಿ ಸ್ಕೂಲಲ್ಲಿ ಇರ್ತಕ್ಕಂಥ 2 ಶೌಚಾಲಯನ ಕೂಡ ಈಗಲೂ ಯೂಸ್ ಮಾಡ್ತಾಯಿದ್ದೀವಿ ಸರ್. ಒಂದು ವಿದ್ಯಾರ್ಥಿನಿಯರಿಗೆ ಮತ್ತು ಟೀಚರ್ಸ್ಗಳಿಗೆ, ಒಬ್ಬ ವಿದ್ಯಾರ್ಥಿಗಳಿಗೆ, ಇನ್ನು ಮೇಸ್ಟ್ಗಳಿಗೆ ಅಂತ ಕ್ಯೂವಲ್ಲಿ ಹೋಗ್ತಾರೆ ಸರ್ ಈಗ ಕೂಡ ಶೌಚಾಲಯಕ್ಕೆ. ಅದನ್ನು ಇಲ್ಲಿ ವಾಸ್ತವ ನೋಡ್ಬೋದು ಸರ್. ನಮ್ಮ ಸ್ಕೂಲಿನ ಎಜುಕೇಷನಲ್ಲಿ ಮಾತಾಡೋ 2ನೇ ಮಾತೇ ಇಲ್ಲ ಸರ್. ಒಳ್ಳೆ ಚೆನ್ನಾಗಿದೆ ಟೀಚಿಂಗ್ ಎಲ್ಲ. ವ್ಯಾಸಿನಕೇರಿ, ಐನಹಳ್ಳಿ, ಮರೇಮಹಳ್ಳಿಯಿಂದ ಮತ್ತು ವೆಂಕಟಾಪುರ ಎಲ್ಲ ಟೋಟಲಾಗಿ ಹುಡುಗರು ಇಲ್ಲೇ ಬರ್ತಾರೆ ಸರ್. ಅದು ಇನ್ಕ್ಲೂಡಿಂಗ್ ಮತ್ತು ಇಲ್ಲಿ ಟೀಚರ್ಸ್ ಮಕ್ಕಳೆಲ್ಲ ಇಲ್ಲೇ ಕೂಡ ಅಡ್ಮಿಷನ್ ಆಗಿ ಅಷ್ಟು ಒಳ್ಳೆ ಟೀಚಿಂಗ್ ಇದೆ ಸರ್ ಇಲ್ಲಿ. ಹಂಗಾಗಿ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಮಾತ್ರ ಭಾಳ ಕುಂಠಿತ ಇದೆ ಸರ್. ಅಂಬರೀಷ್ ಗೌಡ್ರು ಅಂತ ಊರಿನ ಯಜಮಾನ್ರು ಸರ್, ಅವರು ಊರಿನ ಗೌಡ್ರು, ಅವರು 1 ಎಕರೆ ಜಾಗವನ್ನು ದಾನ ಕೊಟ್ಟರು ಸರ್. ಅಲ್ಲಿ ಕೊಠಡಿಗಳ ನಿರ್ಮಾಣ ಇನ್ನೂ ಆಗಿಲ್ಲ ಸರ್. ಅದು ಅರ್ಧಕ್ಕೆ ನಿಂತ್ಕೊಂಡು ಹೋಗಿದೆ. ಹಂಗಾಗಿ ಇಲ್ಲಿ ಪ್ರೈಮರಿಲಿ ಕೂಡ ಈಗ ನಮ್ಮ ಹುಡುಗರು ಓದ್ತಕ್ಕಂಥದ್ದು ಈಗಲೂ ಕೂಡ ನೀವು ವಾಸ್ತವವಾಗಿ ನೋಡ್ಬೋದು ಸರ್. ಇದಿಷ್ಟು ಗ್ರಾಮಸ್ಥರ ಮಾತುಗಳು. ಅದ್ಭುತ ಶಿಕ್ಷಣ ಇದೆ, ಅದ್ಭುತ ಕಲಿಕೆ ಇದೆ, ಅದ್ಭುತ ಟೀಚರ್ಸ್ ಇದ್ದಾರೆ. ಆದರೆ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಕೊಠಡಿಗಳ ಕೊರತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ಹಂಪಿನಕಟ್ಟೆ ಶಾಲೆ ಇದೆ. ಹಂಪಿನಕಟ್ಟೆ ಶಾಲೆ
ತಾಲೂಕಿಗೆ 2 ಬಾರಿ ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು, ಅದು SSLCಯಲ್ಲಿ ಅಂತಕ್ಕಂಥದ್ದನ್ನು ಮರಿಬಾರ್ದು. ಈ ಒಂದು ಶಾಲೆಗೆ ಇದೆಂಥ ದುಸ್ಥಿತಿ ಅಂತೇಳಿ ಹೇಳೋದಾದರೆ 8, 9, 10 ಇನ್ನೂ ಕೂಡ ಪ್ರೈಮರಿ ಶಾಲೆಯಲ್ಲೇ ನಡೀತಾ ಇರತಕ್ಕಂತಹ ದುಸ್ಥಿತಿ ಇಲ್ಲಿ ಬಂದೊದಗಿದೆ. ಏನೋ ಹಂಪಿನಕಟ್ಟೆ, ವೆಂಕಟಾಪುರ, ಐನಹಳ್ಳಿ ಸೇರಿದಂತೆ ಮರಮನಹಳ್ಳಿಯಿಂದ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅಂತಕ್ಕಂತಹ ಮಾಹಿತಿ ಇರ್ತಕ್ಕಂಥದ್ದು. ಉತ್ತಮ ಟೀಚಿಂಗ್ ಇದೆ, ಉತ್ತಮ ಶಿಕ್ಷಕರಿದ್ದಾರೆ, ಆದರೆ ಕೊಠಡಿಗಳ ಸಮಸ್ಯೆ ಮತ್ತು ಶೌಚಾಲಯದ ಸಮಸ್ಯೆ ಮತ್ತು ಬೇರೆ ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇಲ್ಲಿ ಒಂದು ಹೆಚ್ಚಿನ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಸರ್ ಇಲ್ಲಿ? ಸರ್, ಮೊದಲನೇದಾಗಿ 2014ರಿಂದ ಹೈಸ್ಕೂಲ್ ಸ್ಟಾರ್ಟ್ ಆಯ್ತು ಸರ್ ನಮ್ಮ ಈ ಸ್ಕೂಲಲ್ಲಿ. 14ರಿಂದ ನಾವು ಪ್ರೈಮರಿಯಲ್ಲೇ ಪಾಠ ಮಾಡ್ತಿದ್ದಾರೆ ಸರ್. ಪ್ರತ್ಯೇಕವಾದಂಥ ಕೊಠಡಿಗಳಿಲ್ಲ 8, 9 SLCಗೆ. ಪ್ರೈಮರಿ ಸ್ಕೂಲಲ್ಲೇ ಅವರು 3 ರೂಮ್ಗಳನ್ನು ಕೊಟ್ಟಿದ್ದಾರೆ ಸರ್. ಪ್ರತ್ಯೇಕವಾಗಿ ಅಂತೂ ಇಲ್ಲ ಇಲ್ಲಿವರೆಗೂ. 13, 12 ವರ್ಷ ಆಯ್ತು ಸರ್ ಈಗ. ಆಮೇಲೆ ಅದ್ರ ಜೊತೆಗೆ ಟೋಟಲಾಗಿ LKG ಮತ್ತು UKGಯಿಂದ ಹಿಡಿದು SLCವರೆಗೂ 728 ಹುಡುಗರಿದ್ದಾರೆ ಸರ್ ಟೋಟಲ್. ಈ 728 ಹುಡುಗರು ಪ್ರೈಮರಿ ಸ್ಕೂಲಲ್ಲಿ ಇರ್ತಕ್ಕಂಥ 2 ಶೌಚಾಲಯನ ಕೂಡ ಈಗಲೂ ಯೂಸ್ ಮಾಡ್ತಾಯಿದ್ದೀವಿ ಸರ್. ಒಂದು ವಿದ್ಯಾರ್ಥಿನಿಯರಿಗೆ ಮತ್ತು ಟೀಚರ್ಸ್ಗಳಿಗೆ, ಒಬ್ಬ ವಿದ್ಯಾರ್ಥಿಗಳಿಗೆ, ಇನ್ನು ಮೇಷ್ಗಳಿಗೆ ಅಂತ ಕ್ಯೂವಲ್ಲಿ ಹೋಗ್ತಾರೆ ಸರ್ ಈಗ ಕೂಡ ಶೌಚಾಲಯಕ್ಕೆ. ಅದನ್ನು ಇಲ್ಲಿ ವಾಸ್ತವ ನೋಡ್ಬೋದು ಸರ್. ನಮ್ಮ ಸ್ಕೂಲಿನ ಎಜುಕೇಷನಲ್ಲಿ ಮಾತಾಡೋ 2ನೇ ಮಾತೇ ಇಲ್ಲ ಸರ್. ಒಳ್ಳೆ ಚೆನ್ನಾಗಿದೆ ಟೀಚಿಂಗ್ ಎಲ್ಲ. ವ್ಯಾಸಿನಕೇರಿ, ಐನಹಳ್ಳಿ, ಮರೇಮಹಳ್ಳಿಯಿಂದ ಮತ್ತು ವೆಂಕಟಾಪುರ ಎಲ್ಲ ಟೋಟಲಾಗಿ ಹುಡುಗರು ಇಲ್ಲೇ ಬರ್ತಾರೆ ಸರ್. ಅದು ಇನ್ಕ್ಲೂಡಿಂಗ್ ಮತ್ತು ಇಲ್ಲಿ ಟೀಚರ್ಸ್ ಮಕ್ಕಳೆಲ್ಲ ಇಲ್ಲೇ ಕೂಡ ಅಡ್ಮಿಷನ್ ಆಗಿ ಅಷ್ಟು ಒಳ್ಳೆ ಟೀಚಿಂಗ್ ಇದೆ ಸರ್ ಇಲ್ಲಿ. ಹಂಗಾಗಿ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಮಾತ್ರ ಭಾಳ ಕುಂಠಿತ ಇದೆ ಸರ್. ಅಂಬರೀಷ್ ಗೌಡ್ರು ಅಂತ ಊರಿನ ಯಜಮಾನ್ರು ಸರ್, ಅವರು ಊರಿನ ಗೌಡ್ರು, ಅವರು 1 ಎಕರೆ ಜಾಗವನ್ನು ದಾನ ಕೊಟ್ಟರು ಸರ್. ಅಲ್ಲಿ ಕೊಠಡಿಗಳ ನಿರ್ಮಾಣ ಇನ್ನೂ ಆಗಿಲ್ಲ ಸರ್, ಅದು ಅರ್ಧಕ್ಕೆ ನಿಂತ್ಕೊಂಡು ಹೋಗಿದೆ. ಹಂಗಾಗಿ ಇಲ್ಲಿ ಪ್ರೈಮರಿಲಿ ಕೂಡ ಈಗ ನಮ್ಮ ಹುಡುಗರು ಓದ್ತಕ್ಕಂಥದ್ದು ಈಗಲೂ ಕೂಡ ನೀವು ವಾಸ್ತವವಾಗಿ ನೋಡ್ಬೋದು ಸರ್ ಇದನ್ನು. ಇದಿಷ್ಟು ಗ್ರಾಮಸ್ಥರ ಮಾತುಗಳು. ಅದ್ಭುತ ಶಿಕ್ಷಣ ಇದೆ, ಅದ್ಭುತ ಕಲಿಕೆ ಇದೆ, ಅದ್ಭುತ ಟೀಚರ್ಸ್ ಇದ್ದಾರೆ, ಆದರೆ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಕೊಠಡಿಗಳ ಕೊರತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಏನು ಹಂಪಿನಕಟ್ಟೆ ಶಾಲೆ ಇದೆ. ಹಂಪಿನಕಟ್ಟೆ ಶಾಲೆ ತಾಲೂಕಿಗೆ 2 ಬಾರಿ ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥದ್ದು, ಅದು SSLCಯಲ್ಲಿ ಅಂತಕ್ಕಂಥದ್ದನ್ನು ಮರಿಬಾರ್ದು. ಈ ಒಂದು ಶಾಲೆಗೆ ಇದೆಂಥ ದುಸ್ಥಿತಿ ಅಂತೇಳಿ ಹೇಳೋದಾದರೆ 8, 9, 10 ಇನ್ನೂ ಕೂಡ ಪ್ರೈಮರಿ ಶಾಲೆಯಲ್ಲೇ ನಡೀತಾ ಇರತಕ್ಕಂತಹ ದುಸ್ಥಿತಿ ಇಲ್ಲಿ ಬಂದೊದಗಿದೆ. ಏನೋ ಹಂಪಿನಕಟ್ಟೆ, ವೆಂಕಟಾಪುರ, ಐನಹಳ್ಳಿ ಸೇರಿದಂತೆ ಮರಮನಹಳ್ಳಿಯಿಂದ ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅಂತಕ್ಕಂತಹ ಮಾಹಿತಿ ಇರ್ತಕ್ಕಂಥದ್ದು. ಉತ್ತಮ ಟೀಚಿಂಗ್ ಇದೆ, ಉತ್ತಮ ಶಿಕ್ಷಕರಿದ್ದಾರೆ, ಆದರೆ ಕೊಠಡಿಗಳ ಸಮಸ್ಯೆ ಮತ್ತು ಶೌಚಾಲಯದ ಸಮಸ್ಯೆ ಮತ್ತು ಬೇರೆ ಬೇರೆ ರೀತಿಯ ಮೂಲಭೂತ ಸೌಕರ್ಯಗಳ ಸಮಸ್ಯೆಯನ್ನು ಅನುಭವಿಸ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತೀವಿ. ಇಲ್ಲಿ ಒಂದು ಹೆಚ್ಚಿನ ಗ್ರಾಮಸ್ಥರಿದ್ದಾರೆ, ಮಾತಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಏನೆಲ್ಲ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ ಸರ್ ಇಲ್ಲಿ? ಸರ್, ಮೊದಲನೇದಾಗಿ 2014ರಿಂದ ಹೈಸ್ಕೂಲ್ ಸ್ಟಾರ್ಟ್ ಆಯ್ತು ಸರ್ ನಮ್ಮ ಈ ಸ್ಕೂಲಲ್ಲಿ. 14ರಿಂದ ನಾವು ಪ್ರೈಮರಿಯಲ್ಲೇ ಪಾಠ ಮಾಡ್ತಿದ್ದಾರೆ ಸರ್. ಪ್ರತ್ಯೇಕವಾದಂಥ ಕೊಠಡಿಗಳಿಲ್ಲ 8, 9 SLCಗೆ. ಪ್ರೈಮರಿ ಸ್ಕೂಲಲ್ಲೇ ಅವರು 3 ರೂಮ್ಗಳನ್ನು ಕೊಟ್ಟಿದ್ದಾರೆ ಸರ್. ಪ್ರತ್ಯೇಕವಾಗಿ ಅಂತೂ ಇಲ್ಲ ಇಲ್ಲಿವರೆಗೂ. 13, 12 ವರ್ಷ ಆಯ್ತು ಸರ್ ಈಗ. ಆಮೇಲೆ ಅದ್ರ ಜೊತೆಗೆ ಟೋಟಲಾಗಿ LKG ಮತ್ತು UKGಯಿಂದ ಹಿಡಿದು SLCವರೆಗೂ 728 ಹುಡುಗರಿದ್ದಾರೆ ಸರ್ ಟೋಟಲ್. ಈ 728 ಹುಡುಗರು ಪ್ರೈಮರಿ ಸ್ಕೂಲಲ್ಲಿ ಇರ್ತಕ್ಕಂಥ 2 ಶೌಚಾಲಯನ ಕೂಡ ಈಗಲೂ ಯೂಸ್ ಮಾಡ್ತಾಯಿದ್ದೀವಿ ಸರ್. ಒಂದು ವಿದ್ಯಾರ್ಥಿನಿಯರಿಗೆ ಮತ್ತು ಟೀಚರ್ಸ್ಗಳಿಗೆ, ಒಬ್ಬ ವಿದ್ಯಾರ್ಥಿಗಳಿಗೆ, ಇನ್ನು ಮೇಷ್ಗಳಿಗೆ ಅಂತ ಕ್ಯೂವಲ್ಲಿ ಹೋಗ್ತಾರೆ ಸರ್ ಈಗ ಕೂಡ ಶೌಚಾಲಯಕ್ಕೆ. ಅದನ್ನು ಇಲ್ಲಿ ವಾಸ್ತವ ನೋಡ್ಬೋದು ಸರ್. ನಮ್ಮ ಸ್ಕೂಲಿನ ಎಜುಕೇಷನಲ್ಲಿ ಮಾತಾಡೋ 2ನೇ ಮಾತೇ ಇಲ್ಲ ಸರ್. ಒಳ್ಳೆ ಚೆನ್ನಾಗಿದೆ ಟೀಚಿಂಗ್ ಎಲ್ಲ. ವ್ಯಾಸಿನಕೇರಿ, ಐನಹಳ್ಳಿ, ಮರೇಮಹಳ್ಳಿಯಿಂದ ಮತ್ತು ವೆಂಕಟಾಪುರ ಎಲ್ಲ ಟೋಟಲಾಗಿ ಹುಡುಗರು ಇಲ್ಲೇ ಬರ್ತಾರೆ ಸರ್. ಅದು ಇನ್ಕ್ಲೂಡಿಂಗ್ ಮತ್ತು ಇಲ್ಲಿ ಟೀಚರ್ಸ್ ಮಕ್ಕಳೆಲ್ಲ ಇಲ್ಲೇ ಕೂಡ ಅಡ್ಮಿಷನ್ ಆಗಿ ಅಷ್ಟು ಒಳ್ಳೆ ಟೀಚಿಂಗ್ ಇದೆ ಸರ್ ಇಲ್ಲಿ. ಹಂಗಾಗಿ ಇಲ್ಲಿ ಮೂಲಭೂತ ಸೌಕರ್ಯಕ್ಕೆ ಮಾತ್ರ ಭಾಳ ಕುಂಠಿತ ಇದೆ ಸರ್. ಅಂಬರೀಷ್ ಗೌಡ್ರು ಅಂತ ಊರಿನ ಯಜಮಾನ್ರು ಸರ್, ಅವರು ಊರಿನ ಗೌಡ್ರು, ಅವರು 1 ಎಕರೆ ಜಾಗವನ್ನು ದಾನ ಕೊಟ್ಟರು ಸರ್. ಅಲ್ಲಿ ಕೊಠಡಿಗಳ ನಿರ್ಮಾಣ ಇನ್ನೂ ಆಗಿಲ್ಲ ಸರ್, ಅದು ಅರ್ಧಕ್ಕೆ ನಿಂತ್ಕೊಂಡು ಹೋಗಿದೆ. ಹಂಗಾಗಿ ಇಲ್ಲಿ ಪ್ರೈಮರಿಲಿ ಕೂಡ ಈಗ ನಮ್ಮ ಹುಡುಗರು ಓದ್ತಕ್ಕಂಥದ್ದು ಈಗಲೂ ಕೂಡ ನೀವು ವಾಸ್ತವವಾಗಿ ನೋಡ್ಬೋದು ಸರ್ ಇದನ್ನು. ಇದಿಷ್ಟು ಗ್ರಾಮಸ್ಥರ ಮಾತುಗಳು. ಅದ್ಭುತ ಶಿಕ್ಷಣ ಇದೆ, ಅದ್ಭುತ ಕಲಿಕೆ ಇದೆ, ಅದ್ಭುತ ಟೀಚರ್ಸ್ ಇದ್ದಾರೆ, ಆದರೆ ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ, ಕೊಠಡಿಗಳ ಕೊರತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.